ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಮಕ್ಕಳಿಗೆಲ್ಲ ಪರೀಕ್ಷೆ ಮುಗೀತಾ ಬಂತು. ಈಗ ರಜೆಯಲ್ಲಿ ಕೆಲವರು ಪ್ರವಾಸಕ್ಕೆ ಹೋಗುವುದು ಯಾವಾಗಲೂ ಒಂದು ವಿಶೇಷವಾಗಿರುತ್ತದೆ. ಅದರಲ್ಲೂ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಸೇರಿಕೊಂಡು ಹೋಗುವ ಟ್ರೆಕ್ಕಿಂಗ್ ಇನ್ನೂ ಮಜಾ ನೀಡುತ್ತದೆ. ಭಾರತದ ಸುಂದರವಾದ ಗಿರಿಧಾಮಗಳು, ಪ್ರಶಾಂತವಾದ ಭೂದೃಶ್ಯಗಳು, ಸಾಹಸ ಚಟುವಟಿಕೆಗಳು ಮತ್ತು ಸ್ನೇಹಶೀಲ ಅನುಭವವನ್ನು ಒದಗಿಸಿಕೊಡುತ್ತದೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಇಲ್ಲಿ ನೀವು ಮರೆಯಲಾಗದ ಟ್ರಿಪ್ಪನ್ನು ಆನಂದಿಸಬಹುದು ಮತ್ತು ಶಾಶ್ವತವಾದ ನೆನಪುಗಳನ್ನು ಉಳಿಸಿಕೊಳ್ಳಬಹುದು. ಈಗ ಭಾರತದ ಪ್ರಮುಖ ಬೆಟ್ಟದ ವಿಹಾರದ ತಾಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಪ್ರವಾಸ ಕೈಗೊಳ್ಳುವವರು ಶಿಮ್ಲಾಗೆ ಭೇಟಿ ನೀಡಬಹುದು. ಶಿಮ್ಲಾ ತನ್ನ ವಸಾಹತುಶಾಹಿ ಮೋಡಿ ಮತ್ತು ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ನೀವು ಮತ್ತು ನಿಮ್ಮ ಸ್ನೇಹಿತರು ಮಾಲ್ ರೋಡ್ ಅನ್ನು ಅನ್ವೇಷಿಸಬಹುದು. ರಿಡ್ಜ್ನಿಂದ ವಿಹಂಗಮ ನೋಟಗಳನ್ನು ಆನಂದಿಸಬಹುದು ಮತ್ತು ಕಲ್ಕಾಗೆ ಟಾಯ್ ಟ್ರೈನ್ ಸವಾರಿ ಸಹ ಮಾಡಬಹುದು. ಇಲ್ಲಿನ ಸುತ್ತಮುತ್ತಲಿನ ಕಾಡುಗಳು ಮತ್ತು ಬೆಟ್ಟಗಳು ಉತ್ತಮ ಟ್ರೆಕ್ಕಿಂಗ್ಗೆ ಆಯ್ಕೆಗಳು ಮತ್ತು ಪಿಕ್ನಿಕ್ ತಾಣಗಳ ಅನುಭವವನ್ನು ಈ ಒಂದು ಶಿಮ್ಲಾ ನೀಡುತ್ತದೆ. ಮತ್ತೊಂದು ಮನಾಲಿ. ಮನಾಲಿ ಸಾಹಸ ಪ್ರಿಯರಿಗೆ ಒಂದು ಜನಪ್ರಿಯ ತಾಣವಾಗಿದೆ. ಪ್ಯಾರಾಗ್ಲೈಡಿಂಗ್, ವೈಟ್ ವಾಟರ್ ರಾಫ್ಟಿಂಗ್ ಮತ್ತು ಟ್ರೆಕ್ಕಿಂಗ್ನಂತಹ ಚಟುವಟಿಕೆಗಳೊಂದಿಗೆ ಸ್ನೇಹಿತರೊಂದಿಗೆ ಮೋಜು ತುಂಬಿದ ಪ್ರವಾಸಕ್ಕೆ ಇದು ಪರಿಪೂರ್ಣವಾಗಿದೆ. ರೋಹ್ಟಾಂಗ್ ಪಾಸ್ ಮತ್ತು ಸೋಲಾಂಗ್ ಕಣಿವೆಯು ರೋಮಾಂಚಕ ಅನುಭವಗಳನ್ನು ಮತ್ತು ಬೆರಗುಗೊಳಿಸುವ ಭೂದೃಶ್ಯಗಳನ್ನು ನೀಡುತ್ತದೆ. ಇಲ್ಲಿನ ರುಚಿಕರವಾದ ಆಹಾರವನ್ನು ಟೇಸ್ಟ್ ಮಾಡುವುದನ್ನು ಮಿಸ್ ಮಾಡಿಕೊಳ್ಬೇಡಿ. ಮತ್ತೊಂದು ಧರ್ಮಶಾಲಾ. ಕಾಂಗ್ರಾ ಕಣಿವೆಯಲ್ಲಿ ನೆಲೆಸಿರುವ ಧರ್ಮಶಾಲಾ ಟಿಬೆಟಿಯನ್ ಸಂಸ್ಕೃತಿ ಮತ್ತು ಪ್ರಶಾಂತ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ದಲೈ ಲಾಮಾ ದೇವಸ್ಥಾನಕ್ಕೆ ಭೇಟಿ ನೀಡಿ, ಮೆಕ್ಸಿಯೋಟ್ಗಂಜ್ಗೆ ಟ್ರೆಕ್ಕಿಂಗ್ ಹೋಗಿ ಮತ್ತು ಸುಂದರವಾದ ಬಗ್ಬು ಜಲಪಾತವನ್ನು ನೋಡಿ. ಧರ್ಮಶಾಲಾ ಶಾಂತತೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯು ಸ್ನೇಹಿತರೊಂದಿಗೆ ವಿಶ್ರಾಂತಿ ಮತ್ತು ಅನ್ವೇಷಣೆಗೆ ಅತ್ಯುತ್ತಮ ಸ್ಥಳವಾಗಿದೆ. ಮತ್ತೊಂದು ನೈನಿತಾಲ್. ನೈನಿತಾಲ್ ಅದರ ಆಕರ್ಷಕ ಸರೋವರಗಳು ಮತ್ತು ಆಹ್ಲಾದಕರ ಹವಾಮಾನದೊಂದಿಗೆ ವಿಶ್ರಾಂತಿ ವಿಹಾರಕ್ಕೆ ಸೂಕ್ತವಾಗಿದೆ. ನೈನಿ ಸರೋವರದಲ್ಲಿ ದೋಣಿ ವಿಹಾರವನ್ನು ಆನಂದಿಸಿ, ಸ್ಥಳೀಯ ಮಾರುಕಟ್ಟೆಗಳನ್ನು ಅನ್ವೇಷಿಸಿ ಮತ್ತು ಸುಂದರವಾದ ವೀಕ್ಷಣೆಗಾಗಿ ಸ್ನೋ ವ್ಯೂ ಪಾಯಿಂಟ್ಗೆ ಹೋಗಿ. ಮತ್ತೊಂದು ಮಸ್ಸೂರಿ. ಮಸ್ಸೂರಿಯು ತನ್ನ ರಮಣೀಯ ಸೌಂದರ್ಯ ಮತ್ತು ವಸಾಹತುಶಾಹಿ ಆಕರ್ಷಣೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ನೀವು ಕೆಂಪ್ಟಿ ಜಲಪಾತದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಆಹ್ಲಾದಕರ ಹವಾಮಾನವು ಸ್ನೇಹಿತರೊಂದಿಗೆ ವಿನೋದ ಮತ್ತು ವಿಶ್ರಾಂತಿ ಪ್ರವಾಸಕ್ಕೆ ಪರಿಪೂರ್ಣ ಹಿನ್ನೆಲೆಯನ್ನು ಒದಗಿಸುತ್ತದೆ. ಮತ್ತೊಂದು ಪ್ರವಾಸದ ತಾಣ ಶಿಲ್ಲಾಂಗ್. ಶಿಲ್ಲಾಂಗ್ ಅನ್ನು ಸಾಮಾನ್ಯವಾಗಿ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ. ಇದು ವಿಶಿಷ್ಟವಾದ ಗಿರಿಧಾಮ ಆನಂದವನ್ನು ನೀಡುತ್ತದೆ. ಎಲಿಫೆಂಟ್ ಫಾಲ್ಸ್ಗೆ ಭೇಟಿ ನೀಡಿ, ಆಕರ್ಷಕ ಸ್ಥಳೀಯ ಮಾರುಕಟ್ಟೆಗಳನ್ನು ಅನ್ವೇಷಿಸಿ ಮತ್ತು ವಾರ್ಡ್ನ ಸರೋವರವನ್ನು ಮಿಸ್ ಮಾಡದೆ ನೋಡಿ. ಮತ್ತೊಂದು ಗ್ಯಾಂಗ್ಟಾಕ್. ಗ್ಯಾಂಗ್ಟಾಕ್ ಸಾಹಸ ಹುಡುಕುವವರಿಗೆ ಮತ್ತು ಪ್ರಕೃತಿ ಪ್ರಿಯರಿಗೆ ಉತ್ತಮ ತಾಣವಾಗಿದೆ. ಇಲ್ಲಿ ಸ್ಥಾಪಿಸಿರುವ ರುಮ್ಟೆಕ್ ಮಠಕ್ಕೆ ಭೇಟಿ ನೀಡಿ, ಬೆರಗುಗೊಳಿಸುವ ನೋಟಗಳಿಗಾಗಿ ಕೇಬಲ್ ಕಾರ್ ಸವಾರಿ ಮಾಡಿ ಮತ್ತು ಹತ್ತಿರದ ಸೋಮ್ಗೋ ಸರೋವರವನ್ನು ನೋಡಿ. ಗ್ಯಾಂಗ್ಟಾಕ್ನ ರೋಮಾಂಚಕ ಸಂಸ್ಕೃತಿ ಮತ್ತು ರಮಣೀಯ ಸೌಂದರ್ಯವು ಸ್ನೇಹಿತರೊಂದಿಗೆ ಸ್ಮರಣೀಯ ಪ್ರವಾಸಕ್ಕೆ ಸೂಕ್ತ ಸ್ಥಳವಾಗಿದೆ. ಇನ್ನು ಮತ್ತೊಂದು ಬಂದು ಪೆಲ್ಲಿಂಗ್. ಪೆಲ್ಲಿಂಗ್ ಕಾಂಚನಗಂಗಾ ಶ್ರೇಣಿಯ ಅದ್ಭುತ ನೋಟಗಳನ್ನು ನೀಡುತ್ತದೆ ಮತ್ತು ಶಾಂತಿಯುತ ವಿಹಾರಕ್ಕೆ ಸೂಕ್ತವಾಗಿದೆ. ಪೆಮಿಯಾಂಗ್ ಮಠಕ್ಕೆ ಭೇಟಿ ನೀಡಿ, ಬೆರಗುಗೊಳಿಸುವ ಕೆಚಿಯೋ ಪಾಲ್ರಿ ಸರೋವರವನ್ನು ನೋಡಿ.
ಸುತ್ತಮುತ್ತಲಿನ ಪರ್ವತಗಳ ರಮಣೀಯ ಸೌಂದರ್ಯವನ್ನು ಆನಂದಿಸಿ. ಈ ರೀತಿ ಸ್ನೇಹಿತರೆ, ಒಂದು ವೇಳೆ ನೀವು ಪ್ರವಾಸಕ್ಕೆ ಕೈಗೊಳ್ಳಬೇಕೆಂಬ ಹಂಬಲ ನಿಮಗಿದ್ದರೆ ಈ ಒಂದು ಪ್ರದೇಶಗಳಿಗೆ ನೀವು ಭೇಟಿ ಕೊಡುವ ಮೂಲಕ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ರಜಾ ದಿನಗಳನ್ನು ಹಾಯಾಗಿ ಮತ್ತು ಸಂತೋಷವಾಗಿ ಕಳೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.